ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣ. ಎಸ್ಐಟಿ ತಂಡದ ದಿನದ ಖರ್ಚು ಎಷ್ಟು ಗೊತ್ತಾ? ಧರ್ಮಸ್ಥಳ ನಿಗೂಢ ಸಾವಿನ ಪ್ರಕರಣ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿರೋದಾಗಿ ಅನಾಮಿಕ ದೂರು ಕೊಟ್ಟಿರುವಂತಹ ಪ್ರಕರಣದ ತನಿಖೆ ಅಂತಿಮ ಘಟ್ಟ ಬಂದು ತಲುಪಿದೆ. ದೂರುದಾರ ತೋರಿಸಿದ ಜಾಗವನ್ನೆಲ್ಲ ಎಸ್ಐಟಿ ತಂಡ ಅಗೆಯುವಂತಹ ಕೆಲಸ ಮಾಡ್ತಾ ಇದೆ. ಕಳೆದ 13 ದಿನಗಳಿಂದ ಧರ್ಮಸ್ಥಳ ಗ್ರಾಮದಲ್ಲಿ ಕಾರ್ಯಾಚರಣೆ ನಡೆಸಿರುವಂತಹ ಎಸ್ಐಟಿ ತಂಡದ ದಿನದ ಖರ್ಚಿನ ಬಗ್ಗೆ ಕೇಳಿದ್ರೆ ನಿಜಕ್ಕೂ ಕೂಡ ಶಾಕ್ ಆಗ್ತೀರಾ. ಎಸ್ಐಟಿ ತನಿಖೆಗೆ ನಿತ್ಯ ಅಂದಾಜು 4 ರಿಂದ 5 ಲಕ್ಷ ರೂಪಾಯಿ ಖರ್ಚಾಗ್ತಾ ಇದೆ. ಕಳೆದ 13 ದಿನಗಳಿಂದಲೂ ಕೂಡ ಅಸ್ಥಿಪಂಜರಕ್ಕಾಗಿ ಎಸ್ಐಟಿ ಶೋಧ ನಡೆಸ್ತಾ ಇರುವಂಥದ್ದು. ನೇತ್ರಾವತಿ ನದಿ ತಟ, ಬಂಗ್ಲಘಟ್ಟ, ಕಲ್ಲೇರಿ ಹಾಗೆ ರತ್ನಗಿರಿ ಬೆಟ್ಟದಲ್ಲೂ ಕೂಡ ಶವ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇದೆ. 6ನೇ ಪಾಯಿಂಟ್ ಅನ್ನ ಬಿಟ್ಟು ಬೇರೆ ಯಾವ ಸ್ಪಾಟ್ನಲ್ಲೂ ಕೂಡ ಅಸ್ಥಿಪಂಜರ ಪತ್ತೆಯಾಗಿಲ್ಲ. ಆದರೆ ಈ ಮಧ್ಯೆ ತನಿಖೆಗೆ ಮಾತ್ರ ನಿತ್ಯ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾ ಇದೆ. ಅಧಿಕಾರಿಗಳ ಊಟ, ತಿಂಡಿ ಹಾಗೆ ವಿಶ್ರಾಂತಿಗಾಗಿ ಲಾಡ್ಜ್ ವೆಚ್ಚ ದಿನಕ್ಕೆ 10,000 ರೂಪಾಯಿ, ಗುಂಡಿ ಅಗೆಯುವವರಿಗೆ ಬರೋಬ್ಬರಿ ದಿನಗೂಲಿ 2,000 ರೂಪಾಯಿ, ಒಟ್ಟು 15 ಜನರಿದ್ದು ದಿನಕ್ಕೆ 30,000, ಪೊಲೀಸ್ ವೈದ್ಯರ ಓಡಾಟಕ್ಕೆ ವಾಹನ ಪೆಟ್ರೋಲ್ ಬಳಕೆಯ ಖರ್ಚು 20,000, ಹಾಗೆ ಜಿಪಿಆರ್ಗೆ ದಿನಕ್ಕೆ 2 ಲಕ್ಷ ರೂಪಾಯಿ ಬಾಡಿಗೆಯನ್ನ ಕೊಡಲಾಗ್ತಾ ಇದೆ. ಎಸ್ಐಟಿ ತಂಡಕ್ಕೆ 5 ಹೊಸ ಕಂಪ್ಯೂಟರ್, 20 ಕುರ್ಚಿಗಳು, 3 ಪ್ರಿಂಟರ್ ಸೇರಿದಂತೆ ಇತ್ಯಾದಿಗಳಿಗೆ 40,000 ರೂಪಾಯಿ, ಫಾರೆನ್ಸಿಕ್ ವೈದ್ಯರ ತಂಡಕ್ಕಾಗಿ ವಿಶೇಷ ಉಪಕರಣಗಳ ಬಳಕೆಯ ವೆಚ್ಚ ದಿನಕ್ಕೆ 3 ರಿಂದ 4,000 ರೂಪಾಯಿ, ಎಸ್ಐಟಿಯೊಂದಿಗೆ ಇರುವಂತಹ ಒಟ್ಟಾರೆ ತಂಡಕ್ಕೆ 3 ಹೊತ್ತು ಊಟ ತಿಂಡಿಗೆ 10,000 ರೂಪಾಯಿ, ತಾತ್ಕಾಲಿಕ ಟೆಂಟ್ಗಳ ವೆಚ್ಚ ದಿನಕ್ಕೆ 3 ರಿಂದ 4,000 ರೂಪಾಯಿ, ಒಟ್ಟಾರೆಯಾಗಿ ಅಂದಾಜು ಒಂದು ದಿನಕ್ಕೆ 1,50,000 ರೂಪಾಯಿ ಅಂತಲೂ ಕೂಡ ಹೇಳಲಾಗಿದೆ. ಎಸ್ಐಟಿ ತಂಡದ ಜೊತೆಯಲ್ಲಿ ಧರ್ಮಸ್ಥಳ ಕೇಸ್ ತನಿಖೆಗೆ 260 ಅಧಿಕಾರಿಗಳು ಸಿಬ್ಬಂದಿಗಳ ಬಳಕೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಎಸ್ಐಟಿ ತಂಡದಲ್ಲಿ 26 ಜನ, ಹಾಗೆ ಎಫ್ಎಸ್ಎಲ್ನಲ್ಲಿ 5 ಜನ, ಎಫ್ಎಸ್ಸಿಒನಲ್ಲಿ 5 ಜನ, ಪೌರ ಕಾರ್ಮಿಕರು 15 ಜನ, ಪೊಲೀಸ್ ಸಿಬ್ಬಂದಿಗಳು 200 ಜನ, ಎಸಿ ಮತ್ತು ತಹಸೀಲ್ದಾರ್ ತಲಾ ಒಬ್ಬರು, ಸ್ಥಳೀಯ ಆಡಳಿತ ಅಧಿಕಾರಿಗಳು 5 ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಒಂದು ಮಾಹಿತಿಗೆ ಕುರಿತಾಗಿ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.